ಇಲ್ಲಿ ನನ್ನ 10ನೇ ಕ್ಲಾಸ್ ಫೈಲ್ ಆಗಿರೋನ್ನ ಕರ್ಕೊಂಡ್ಬಂದು ನಿಲ್ಲಿಸಿ ಮಾತಾಡೋದು, ಏನು ಮಾತಾಡೋದು, ಒಂದು 2-3 ಸರಿ ಕೈಕಾಲೆಲ್ಲ ನಡೆಯುತ್ತೆ ಆನೆಸ್ಟಾಗಿ ಹೇಳ್ಬೇಕಂದ್ರೆ. ಯಾಕಂದರೆ ವಿದ್ಯೆಗೆ, ಅಕ್ಷರಕ್ಕೆ, ಸಾಹಿತ್ಯಕ್ಕೆ, ಕನ್ನಡಕ್ಕೆ ಇರುವಂಥ ಆ ಒಂದು ಬೆಲೆ, ಆ ಒಂದು ಗೌರವ ನಮಗೆ ಭಯ ಬರೆಸುತ್ತೆ ನಿಮ್ಮನ್ನೆಲ್ಲ ನೋಡಿದಾಗ. ನಮ್ಮ ಕನ್ನಡದಲ್ಲಿ, ಕನ್ನಡ ಸಿನಿಮಾದಲ್ಲಿ ಆಗ್ಲಿಂದಲೂ ಆಗ್ಬೋದು, ಮುಂದೇನೂ ಆಗ್ಬೋದು, ಈಗಲೂ ಆಗ್ಬೋದು. ಈ ಮಟ್ಟಕ್ಕೆ ಎಷ್ಟು ಏನು ಹೇಳ್ತಾರೆ, ವಿದ್ಯಾವಂತರು ಅಂದರೆ ತುಂಬ ಕಡಿಮೆ, ಸಣ್ಣ ಪದ ಅನಿಸುತ್ತೆ. ಅದನ್ನು ಮೀರಿ ಇನ್ನೇನು ಇದ್ದರೆ ಅದು ತಾವುಗಳು ಸೇರ್ಕೋತೀರ. ದೇವರ ರೂಪದಲ್ಲಿ ಬರಬೇಕು ಅಂದರೆ ಸರಸ್ವತಿಗೆ ತುಂಬ ಸ್ವಂತ ಮಕ್ಕಳಾಗಿ ಹುಟ್ಟಿ ಇನ್ನೊಬ್ಬರಿಗೆ ಸಹಾಯ ಮಾಡೋರು ನೀವು. ಕೆಲವು ವಿಷಯನ ಇದ್ದಂಗೆ ಬರ್ಕೊಡೋರು, ಕೆಲವರಿಗೆ ಜೀವನ ಕೊಡೋರು. ಶೂಟಿಂಗು, ನಾವು ಯಾವ ಶೂಟಿಂಗ್ ಹೋಗಲಿ, ಎಲ್ಲಿ ನಿಂತ್ಕೊಳ್ಳಿ, ನಮ್ಮನ್ನು ಯಾರೂ ಕಂಡಿಡಿಯೋರು ಇರ್ತಿರ್ಲಿಲ್ಲ. ಈ ದುನಿಯಾ ಮಾಡಬೇಕಾದ್ರೆ ವಿ ಮನೋಹರ್ ಸಾರು ಇಲ್ಲೇ ಇದ್ದಾರೆ, ನಾಗೇಂದ್ರ ಪ್ರಸಾದ್ ಸರ್. ನಾವು ಪ್ರೀತಿಯಿಂದ ಅಣ್ಣ ಅಣ್ಣ ಅಂತ ಕರಿತೀವಿ. ತುಂಬ ಪ್ರೀತಿ ಅಂದರೆ ಏನು ಗುರು ಅಂದ್ಬಿಡ್ತೀನಿ, ಯಾಕೆಂದ್ರೆ ನನಗೆ ಚಿಕ್ಕವರವರು. ಆದರೂ ಅವ್ರಿಗೆ ಗುರು ಸ್ಥಾನ ಕೊಡಲೇಬೇಕು ನಾವು. ಶೂಟಿಂಗ್ ಟೈಮಲ್ಲೇ ಯಾವುದಿದು ಶೂಟಿಂಗು ಅನ್ನೋರು, ಅಲ್ಲಿ ನಡೀತಾ ಇರೋದು ಶೂಟಿಂಗು, ಸೀರಿಯಲ್ಲ ಅನ್ನೋರು, ಯಾರೋ ಇರಬೇಕು, ಹೀರೋ ಯಾರು ಅನ್ನೋರು. ನನಗೆ ಕೇಳಿಸೋದು